ಇನ್ನು ಬಿಜೆಪಿ ವಿರುದ್ಧ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಪರೋಕ್ಷ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯಗಳು ನೀಡುವ ತೆರಿಗೆ ಹಣವನ್ನು ರಾಜ್ಯಗಳ ಅಗತ್ಯಕ್ಕೆ ತಕ್ಕಂತೆ ಕೊಡಬೇಕಾಗಿದ್ದಂಥ ಕೇಂದ್ರ ಸರ್ಕಾರ ಚುನಾವಣೆ ಉದ್ದೇಶದಿಂದ ನೀಡುವಂಥ ಕೆಟ್ಟ ಪ್ರವೃತ್ತಿಗೆ ಚಾಲನೆ ನೀಡಿದೆ ಅಂತ ಈಗ ಕಿಡಿಕಾರ್ತಾ ಇದ್ದಾರೆ. ಧಾರ್ಮಿಕವಾಗಿ ಬಹಳಷ್ಟು ಆಸಕ್ತಿ ತೋರಿಸ್ತಾ ಇರುವಂಥ ಬಿಜೆಪಿ ಸಂಸದರಿಗೆ ತೆರಿಗೆ ಹಣ ಕೇಳಿ ರಾಜ್ಯದ ಬರ ಸ್ಥಿತಿಗೆ ನೆರವಾಗಬೇಕು ಅಂತ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ. ಜನರ ಬದುಕಿಗೆ ನೆರವಾಗದಂಥ ಇವರಿಗೆ ಧರ್ಮದ ಆಶಯಗಳ ಪರಿಚಯ ಎಂದಿಗೂ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಈ ಪೋಸ್ಟನ್ನು ಹಂಚ್ಕೊಂಡಿದ್ದಾರೆ. ನೋಡ್ತಾ ಇದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿರುವಂಥ ಮಹದೇವಪ್ಪ ರಾಜ್ಯಗಳಿಗೆ ನೀಡುವಂಥ ತೆರಿಗೆ ಹಣಗಳು ಅಥವಾ ಹಣವನ್ನೇನಿದೆ ರಾಜ್ಯಕ್ಕೆ ತಕ್ಕಂತೆ ಅಂದರೆ ಅವರ ಅಗತ್ಯಕ್ಕೆ ತಕ್ಕಂತೆ ನೀಡಬೇಕಿತ್ತು, ಅದನ್ನು ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಚುನಾವಣಾ ಉದ್ದೇಶದಿಂದ ನೀಡುವಂಥ ಕೆಟ್ಟ ಪ್ರವೃತ್ತಿಗೆ ಚಾಲನೆ ನೀಡ್ತಾ ಇದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಹರಿಹಾಯ್ತಾ ಇದ್ದಾರೆ. ಇದು ಇನ್ಫ್ಯಾಕ್ಟ್ ಒಂದು ಕಡೆಗೆ ಬಿಜೆಪಿ ನಾಯಕರು ಈಗಾಗಲೇ ಶ್ರೀಕಾಂತ್ ಬಂಧನ ಖಂಡಿಸಿ ಪ್ರತಿಭಟನೆ ಮಾಡ್ತಾರೆ. ಇನ್ನೊಂದು ಕಡೆಗೆ ಮಹದೇವಪ್ಪ ಅವರು ಟ್ವೀಟನ್ನು ಮಾಡಿದ್ದಾರೆ. ಪರೋಕ್ಷವಾಗಿ ಬಿಜೆಪಿ ನಾಯಕರಿಗೆ ತಿಳಿದಿದ್ದಾರೆ, ರಾಜ್ಯಕ್ಕೆ ಬರಬೇಕಾದಂಥ ಹಣ ಏನಿದೆ ಅಥವಾ ಅನುದಾನ ಇದೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಹಣ ಇದುವರೆಗೂ ಕೂಡ ಸೂಕ್ತವಾಗಿ ಬಂದಿಲ್ಲ. ಕೇವಲ ಕಡಿಮೆ ಹಣ ಮಾತ್ರ ಕೊಟ್ಟಿದ್ದಾರೆ ಅಂದರೆ ನಮ್ಮ ಪಾಲಿಗೆ ಎಷ್ಟು ಬರಬೇಕಿತ್ತು ಅಷ್ಟು ಹಣ ಕೊಟ್ಟಿಲ್ಲ. ಈಗ ಅದನ್ನೇ ಮುಂದಿಟ್ಕೊಂಡು ರಾಜ್ಯದ ಬಿಜೆಪಿಯ ಸಂಸದರನ್ನು ಬಿಜೆಪಿ ನಾಯಕರನ್ನು ಮಹದೇವಪ್ಪ ಅವರು ಪರೋಕ್ಷವಾಗಿ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯಗಳು ನೀಡುವ ತೆರಿಗೆ ಹಣವನ್ನು ರಾಜ್ಯಗಳ ಅಗತ್ಯಕ್ಕೆ ತಕ್ಕಂತೆ ನೀಡಬೇಕಿದ್ದಂಥ ಕೇಂದ್ರ ಸರ್ಕಾರ ಚುನಾವಣಾ ಉದ್ದೇಶದಿಂದ ನೀಡುವಂಥ ಕೆಟ್ಟ ಪ್ರವೃತ್ತಿಗೆ ಚಾಲನೆ ನೀಡಿದೆ. ಈ ಕಾರಣದಿಂದ ಅನುದಾನದ ಹಂಚಿಕೆಯಲ್ಲಿ ಅಸಮತೆ ಉಂಟಾಗಿದ್ದು ಧಾರ್ಮಿಕವಾಗಿ ಬಹಳಷ್ಟು ಆಸಕ್ತಿ ತೋರಿಸ್ತಾ ಇರುವಂಥ ಬಿಜೆಪಿ ಸಂಸದರಿಗೆ ತೆರಿಗೆ ಹಣ ಕೇಳಿ ರಾಜ್ಯಕ್ಕೆ ಬರದ ಪರಿಸ್ಥಿತಿ ಏನಿದೆ ಅದನ್ನು ನೆರವಾಗಬೇಕು ರೈತರಿಗೆ ಅನ್ನುವಂಥ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ ಅಂತ ತೀವಿತಾ ಇದ್ದಾರೆ. ಜನರ ಬದುಕಿಗೆ ನೆರವಾಗದ ಇವರಿಗೆ ಧರ್ಮದ ಆಶಯಗಳ ಪರಿಚಯ ಎಂದಿಗೂ ಇಲ್ಲ ಅನ್ನುವಂಥ ಮಾತನ್ನು ಇದೇ ವೇಳೆ ಎಚ್ ಸಿ ಮಹದೇವಪ್ಪನವರು ತಮ್ಮ ಟ್ವೀಟ್ನಲ್ಲಿ ಪ್ರಕಟಿಸಿದ್ದಾರೆ. ಒಂದು ಕಡೆಗೆ ಮಹದೇವಪ್ಪನವರು ಈಗಾಗಲೇ ಟ್ವೀಟನ್ನು ಮಾಡ್ತಾರೆ. ಒಂದು ಕಡೆಗೆ ಈ ಅಯೋಧ್ಯ ಪ್ರತಿಭಟನೆ ಅಥವಾ ಅಯೋಧ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಕಾಂತ್ ಪೂಜಾರಿಯ ಬಂಧನ ಏನಾಗಿತ್ತು ಅದೇ ಬಂಧನ ವಿಚಾರವನ್ನು ಪ್ರಶ್ನಿಸಿ ಈಗ ಬಿಜೆಪಿ ನಾಯಕರು ಇವತ್ತು ಕೂಡ ಧರಣಿಯನ್ನು ಮುಂದುವರಿಸಿದ್ದಾರೆ. ನಿನ್ನೆ ಅಶೋಕ್ ಅವರು ಹುಬ್ಬಳ್ಳಿಗೆ ತೆರಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಚಿಕ್ಕಮಗಳೂರು ಹಾಗೂ ಬೆಂಗಳೂರಿನಲ್ಲಿ ಬಿಜೆಪಿಯ ನಾಯಕರಾದಂಥ ಸಿ ಟಿ ರವಿ ಹಾಗೂ ಇನ್ಫ್ಯಾಕ್ಟ್ ಸುನಿಲ್ ಕುಮಾರ್ ಇಬ್ಬರು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು. ಸಿ ಟಿ ರವಿ ಚಿಕ್ಕಮಗಳೂರಿನ ಪೊಲೀಸ್ ಠಾಣೆ ಎದುರುಗಡೆ ಪ್ಲೇ ಕಾರ್ಡನ್ನು ಹಿಡಿದು ನಾನು ಕೂಡ ಕರಸೇವಕ, ನನ್ನನ್ನು ಕೂಡ ಬಂಧಿಸಿ ಎನ್ನುವಂಥ ಒಂದು ಪ್ಲೇ ಕಾರ್ಡನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ರೆ, ಇತ್ತ ಸುನಿಲ್ ಕುಮಾರ್ ಅವರು ಅದೇ ಮಾದರಿಯ ಪ್ಲೇ ಕಾರ್ಡನ್ನು ಬೆಂಗಳೂರಿನಲ್ಲಿ ಹಿಡಿದು ಸದಾಶಿವನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನು ಮಾಡಿದ್ರು. ಇವನ್ ಸಂದರ್ಭದಲ್ಲಿ ಅಂದರೆ ಸುನಿಲ್ ಕುಮಾರ್ ಅವರು ಮಾಧ್ಯಮಕ್ಕೆ ಹೇಳಿಕೆ ನೀಡ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೈಡ್ರಾಮಾ ಕೂಡ ಆಯಿತು. ಅವರನ್ನು ಬಂಧಿಸಿ ಪೊಲೀಸರು ಕರ್ಕೊಂಡು ಹೋದರೆ.